ಕೆಂಪು ಸಮುದ್ರ ಓಪನ್ ಆದಾಗ ಎಷ್ಟು ಜನ ಸ್ಪೀಡಾಗಿ ಯಂಗ್ಸ್ಟರ್ಸ್ ಎಲ್ಲ ಬೇಗ ಬೇಗ ಹೋಗಿರ್ಬೋದು, ಎಷ್ಟು ಚಿಕ್ಕ ಮಕ್ಕಳು ಹೋಗಿರ್ಬೋದು, ಅದರಲ್ಲಿ ಎಷ್ಟು ವಯಸ್ಸಾದವರು ಹೋಗಿರ್ಬೋದು. ಆದರೆ ನಾನೇನು ಹೇಳ್ತೀನಿ ಗೊತ್ತಾ, ಒಂದು ಚಿಕ್ಕ ಮಗು ದಾಟೋವರೆಗೂ, ಒಂದು ವಯಸ್ಸಾದ ತಾತ ದಾಟೋವರೆಗೂ, ಒಂದು ವಯಸ್ಸಾದ ಅಜ್ಜಿ ದಾಟೋವರೆಗೂ ಕೆಂಪು ಸಮುದ್ರ ಮುಚ್ಚಲಿಲ್ಲ. ನಾನು ಹೇಳ, ನೀನು ಆಶೀರ್ವಾದ ಹೊಂದ್ಕೊಳ್ಳೋವರೆಗೂ ಹೇಗೆ ಆ ನೀರು ಅವ್ರನ್ನ ಮುಟ್ಟಿಲ್ವೋ ಅದೇ ರೀತಿಯೇ ಡೆತ್ ಅನ್ನೋದು, ಸಾವು ಅನ್ನೋದು ನೀನು ಆಶೀರ್ವಾದ ಹೊಂದ್ಕೊಳ್ಳೋವರೆಗೂ ನೀನು ನನ್ನ ಮುಟ್ಟಲ್ಲ. If Red Sea can't touch them, even death can't touch you. ದೇವರು ಪರಲೋಕ ಕೊಡ್ತಾರೆ, ಎಷ್ಟು ಜನ ನಂಬ್ತೀರಾ? ದೇವರು ಒಂದು 10 ಲಕ್ಷ ಕೊಡ್ತಾರೆ, ಎಷ್ಟು ಜನ ನಂಬ್ತೀರಾ? ನಾನೇನು ಹೇಳ್ತೀನಿ ಅಂದರೆ, ಪರಲೋಕ ಕೊಡೋ ದೇವರು 10 ಲಕ್ಷ ಕೊಡಲ್ವಾ? ಫಿಲಿಪ್ಪನ್ ಓಡ್ತಾನೆ ನೋಡಿ, ಫಾಸ್ಟ್ ಹೆಂಗೆ ಓಡ್ತಾನೆ ಅಂದರೆ ಕುದುರೆ ಅಷ್ಟು ಸ್ಪೀಡ್ ಓಡ್ತಾ ಇದ್ದಾನೆ. ಅದನ್ನು ಮಾತಾಡ್ಕೊಂಡೇ ಓಡ್ತಾವನೆ. ಎಲಿಯ ಆಹಾಬನೊಂದಿಗೆ ರಥದೊಂದಿಗೆ ಓಡ್ತಾ ಇದ್ದಂತೆ, ಕುದುರೆ ಓಡೋ ಸ್ಪೀಡಲ್ಲಿತ್ತು. ಹಂಗಂದ್ರೆ ಕಾಲ್ಗೆ ಏನ್ರಿ ಬಲ? ಇದೆಲ್ಲ ಬಂದ್ಬಿಟ್ಟು ರನ್ನಿಂಗ್ ರೇಸಲ್ಲಿ ಬರೋದಿಲ್ಲ, ಇದು ಎಕ್ಸಸೈಸಲ್ಲಿ ಬರಲ್ಲ. ದಿಸ್ ಇಸ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಬಲ ಇದ್ದರೆ, ಪ್ರಸನ್ನತೆ ಇದ್ದರೆ, ಕುದುರೆ ಓಡೋಷ್ಟು ಬಲ ನಿನ್ನ ಹತ್ರ ಇರುತ್ತಂತೆ. ಸತ್ಯವೇದ ಹೇಳುತ್ತೆ, ಕಬ್ಬಿಣದ ಹಾಗೆ ನಿನ್ನ ಬಲವು ಇರುವುದು. ಎಲ್ಲರೂ ಹೇಳ್ತಾರೆ ಉಪ್ಪು ತಿಂದರೆ ನೀರು ಕುಡಿಬೇಕು. ನಾನು ಉಪ್ಪು ತಿನ್ನಲ್ಲ, ನೀರು ಕುಡಿಯಲ್ಲ. ಯಾಕಂದರೆ ಎಲ್ಲನೂ ದೇವ್ರು ನೋಡ್ಕೊಂಬಿಟ್ರು, ಎಲ್ಲ ಅಪರಾಧ. ಸೊ ಬ್ಲೆಸ್ಸಿಂಗಲ್ಲೇ ಒಂದು ದೊಡ್ಡ ಬ್ಲೆಸ್ಸಿಂಗ್ ಇನ್ ಕ್ರಿಶ್ಚಿಯಾನಿಟಿ ಏನು ಗೊತ್ತಾ? ಲೋಕ ಹೇಳುತ್ತೆ ನೀನು ಮಾಡಿದ ತಪ್ಪು ನೀನೇ ಅನುಭವಿಸ್ಬೇಕು ಅಂತ. ಆದರೆ ಕ್ರಿಶ್ಚಿಯಾನಿಟಿ ಏನು ಹೇಳುತ್ತೆ ಗೊತ್ತಾ? ನೀನು ಮಾಡಿದ ತಪ್ಪನ್ನ ಆತನ ಅನುಭವಿಸ್ಬಿಟ್ರು. ಅದೇ ರೀ ಗುಡ್ ನ್ಯೂಸು. ದಟ್ ಈಸ್ ಕಾಲ್ಡ್ ಗಾಸ್ಪಲ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಇವತ್ತು ಅನೇಕರಿಗೆ ಹಲವಾರು ಸಮಸ್ಯೆ, ಅದರಲ್ಲಿ ಹಣದ ಸಮಸ್ಯೆ. ನಾನೇನು ಅನ್ಕೊತೀನಿ ಅಂದರೆ, ಹಲವಾರು ಸಮಸ್ಯೆಗೆ ಹಣ ಸಮಸ್ಯೆನೇ ಪ್ರಾಬ್ಲಮ್, ಅದೇ ಮೇಯ್ನ್ ಅನ್ನಿಸ್ತೈತೆ. ಸಂತೋಷ ಇಲ್ಲ ಯಾಕಂದರೆ ಹಣ ಇಲ್ಲ, ಒಬ್ಬರು ಚೆನ್ನಾಗಿ ನೋಡ್ಕೊಳ್ಳಲ್ಲ ಯಾಕಂದರೆ ಹಣ ಇಲ್ಲ, ಡಿವೋರ್ಸ್ ಆಗ್ತೈತೆ ಹಣ ಇಲ್ಲ, ಹೆಂಡ್ತಿ ಮರ್ಯಾದೆ ಕೊಡಲ್ಲ ಹಣ ಇಲ್ಲ, ಮಕ್ಕಳು ತಂದೆ ತಾಯಿನ ನೋಡ್ಕೊಳ್ಳಲ್ಲ ಹಣ ಇಲ್ಲ. ಎಲ್ಲನೂ ಯಾವುದು ಮೇಯ್ನ್ ಅದ್ರ ಪ್ರಾಬ್ಲಮ್ ಅಂದರೆ ಆಲ್ ರೂಟ್ ಈಸ್ ಮನಿ. ನೋಡಿ, ಇವಾಗ ನಾನು ಫೈನಾನ್ಸ್ ಬಗ್ಗೆ ಮಾತಾಡಿದ್ರೆ ಕೆಲವರು ಕೇಳ್ತಾರೆ, ಕೆಲವ್ರಿಗೆ ಟೆನ್ಷನ್ ಆಗಿಬಿಡ್ತೈತಿ, ಏನು ಪಾಸ್ಟ್ ಯಾವಾಗಲೂ ಹಣದ ಬಗ್ಗೆನೇ ಮಾತಾಡ್ತಾರೆ, ನೀನು ಒದ್ಲಾಡೋದಲ್ಲ ಅದಕ್ಕೆ ತಾನೆ. ನೋಡಿ, ಯಾವುದು ನಮಗೆ ಪ್ರಾಬ್ಲಮ್ ಇದೆಯೋ ಅದ್ರ ಬಗ್ಗೆನೇ ಮಾತಾಡಬೇಕು. ಲೆಟ್ ದ ವೀಕ್ ಸೇ ಐ ಆಮ್ ಸ್ಟ್ರಾಂಗ್. ಸೊ ಬಲಹೀನತೆ ಉಳ್ಳವನೇ ಏನು ಹೇಳಬೇಕು? ಬಲ ಇದೆ ಅಂತ ಹೇಳಬೇಕು. ಲೆಟ್ ದ ಪೋರ್ ಸೇ ಐ ಆಮ್ ರಿಚ್. ಸೊ ದರಿದ್ರನು ಏನು ಹೇಳ್ಬೇಕಂತೆ? ನಾನು ಐಶ್ವರ್ಯವಂತ ಅಂತ ಹೇಳ್ಬೇಕಂತೆ. ಸೊ ಕಾಸು ಇಲ್ಲದೆ ಇದ್ದಾಗಲೇ ಯಾವುದ್ರ ಬಗ್ಗೆ ಮಾತಾಡಬೇಕು? ಕಾಸು ಬಗ್ಗೆ ಮಾತಾಡಬೇಕು. ಸೊ ನಾನು ಯಾವ್ದು ಮಾತಾಡ್ತೀವೋ ಅದೇ ನಮ್ಮ ಲೈಫಲ್ಲಿ ನಡೆಯೋದು. ಸೊ ದ ರೈಟ್, ವೆನ್ ಯು ಬಿಲೀವ್ ರೈಟ್ ಯು ವಿಲ್ ಲೀವ್ ರೈಟ್, ವೆನ್ ಯು ಬಿಲೀವ್ ರಾಂಗ್ ಯು ವಿಲ್ ಲೀವ್ ರಾಂಗ್. ಐ ಮೀನ್ ವಾಟ್ ವಿ ಬಿಲೀವ್, ಯಾವುದನ್ನು ನಾವು ನಂಬ್ತೀವೋ ನಮ್ಮ ಲೈಫ್ ಹಂಗೆ ಇರೋದು. ಸೊ ಎಲ್ಲರೂ ಏನು ಹೇಳ್ಕೊಟ್ಬಿಟ್ರು ಅಂದರೆ, ಪರಲೋಕಕ್ಕೆ ಹೋಗ್ಬೇಕಾ ದೇವ್ರನ್ನ ಇಟ್ಕೋ, ಅಲ್ಲ ಹೆಂಗೆ? ಕಾಸು ಮಾತ್ರ ಕೇಳಿಬಿಡ್ಬೇಡ. ಸರಿ, ಇವಾಗ ನಾನೇನು ಹೇಳ್ತೀನಿ ಅಂದರೆ, ಇವಾಗ ದೇವರು ಪರಲೋಕ ಕೊಡ್ತಾರೆ, ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ದೇವರು ಒಂದು 10 ಲಕ್ಷ ಕೊಡ್ತಾರೆ, ಎಷ್ಟು ಜನ ನಂಬ್ತೀರಾ? ಅಲ್ಲಿ ಕೈಗೆ ಬರಲ್ಲ ನೋಡಿ. 10 ಲಕ್ಷ ಹೆಂಗೆ ಕೊಡ್ತಾರೆ? ನಾನೇನು ಹೇಳ್ತೀನಿ ಅಂದರೆ, ಪರಲೋಕ ಕೊಡೋ ದೇವರು 10 ಲಕ್ಷ ಕೊಡಲ್ವಾ? ನಾನೇನು ಹೇಳ್ತೀನಿ ಅಂದರೆ, 10 ಲಕ್ಷಕ್ಕಿಂತ ಚೀಪ ಪರಲೋಕ. ಸೊ ಪರಲೋಕನೇ ಕೊಡುವಂಥ ದೇವರು, ತನ್ನ ಒಬ್ಬನೇ ಮಗನನ್ನು ಕೊಟ್ಟಂಥ ದೇವರು, ರಕ್ತವನ್ನೇ ಸುರಿಸಿದಂಥ ದೇವರು, ಪ್ರಾಣನೇ ಕೊಟ್ಟಂಥ ದೇವರು. ನಿನಗಿವತ್ತು ಫೈನಾನ್ಸು ಕೊಡೋದಕ್ಕೆ ಆತನಿಂದ ಸಾಧ್ಯ, ಅದು ಹಾಗೇ ಆಗುತ್ತೆ. ಥ್ಯಾಂಕ್ ಯು ಜೀಸಸ್. ಅದಕ್ಕೆ ನಾವು ನಂಬಬೇಕು. ನೋಡಿ, ಯಾವಾಗಲೂ ಪರಿಸ್ಥಿತಿಗಳಿಗೆ ವಿರುದ್ಧವಾಗಿ ಮಾತಾಡೋದೇ ಪ್ರಸಂಗ. ಇವಾಗ ರೋಮಪುರದವ್ರು ಬರೆದ ಪುಸ್ತಕ 4:18 ಏನು ಹೇಳುತ್ತೆ? ಅಬ್ರಹಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗುವನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು.
ಮೆಸೇಜ್ ಟ್ರಾನ್ಸ್ಲೇಷನ್. ವೆನ್ ಎವ್ರಿಥಿಂಗ್ ವಾಸ್ ಓಪ್ಲೆಸ್. ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಅಂದರೆ ನಿನ್ನ ಸಿಚುವೇಶನ್ ಮೇ ಬಿ ಓಪ್ಲೆಸ್. ನಿನ್ನ ಫೈನಾನ್ಸು ಒಂದು ವೇಳೆ ಓಪ್ಲೆಸ್ ಇರ್ಬೋದು, ನಿನ್ನ ಕಂಡೀಷನು ಒಂದು ವೇಳೆ ಓಪ್ಲೆಸ್ ಇರ್ಬೋದು, ನಿನ್ನ ಆರೋಗ್ಯ ಒಂದು ವೇಳೆ ಓಪ್ಲೆಸ್ ಇರ್ಬೋದು. ಇವತ್ತು ಹೋಪ್ ಇಲ್ಲದೆ ಇರೋರಿಗೆ ಹೋಪ್ ಕೊಡೋದೆ ಸಂದೇಶ. ಆಮೇಲೆ ಸುಮ್ಮನೆ ಸೋಪ್ ಹಾಕೋದಲ್ಲ ಪ್ರಸಂಗ. ಸೊ ಒಂದು ಪ್ರಸಂಗ ಅಂದರೆ ಎಲ್ಲ ಚೆನ್ನಾಗಿದ್ದಾಗ ಮಾತಾಡೋದಲ್ಲ ಪ್ರಸಂಗ. ಹೋಪ್ಲೆಸ್ ಸಿಚುವೇಶನಲ್ಲೇ ಪ್ರಸಂಗ. ಪ್ರಸಂಗ ಯಾವ ಟೈಮಲ್ಲಿ ಮಾತಾಡಬೇಕು? ಹೋಪ್ಲೆಸ್ ಸಿಚುವೇಶನಲ್ಲೇ ಮಾತಾಡಬೇಕು. ಯಾಕೊತ್ತಾ? ಕನ್ನಡದಲ್ಲಿ ಈ ರೀತಿ ಹೇಳುತ್ತೆ, ಅಬ್ರಹಾಮನು ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು. ಆಸ್ಪದವಿಲ್ಲದಿರುವಾಗಲೂ ಅಂದರೆ ಹೆಂಗೆ? ಈಗೂ ಉಂಟೆ. ಅಬ್ರಹಾಮನ ಕತೆ ಹೆಂಗೆ? ಈಗೂ ಉಂಟೆ. ಯಾರಾದರೂ ನಂಬಕ್ಕೆ ಸಾಧ್ಯನಾ? ವಯಸ್ಸಾಗಿದ್ದ ಮೇಲೆ ನಿನಗೆ ನಾನು ದೊಡ್ಡ ಜನಾಂಗ ಮಾಡ್ತೀನಿ ಅಂದರೆ ಯಾರಾದರೂ ನಂಬಕ್ಕಾಗುತ್ತಾ? ಹೋಗಿ ಪಾಸ್ಟರ್, ತಮಾಷೆ ಮಾಡಬೇಡಿ. ಹೆಂಗೆ ಪ್ರಸಂಗ? ಹೆಂಗೆ? ಸುಮ್ಮನೆ ಇರಿ ಪಾಸ್ಟರ್, ತಮಾಷೆ ಮಾಡಬೇಡಿ. ನಾನು ನಿಮ್ಮನ್ನು ಕರೆದ್ಬಿಟ್ಟು ನೆಕ್ಸ್ಟ್ ಕೋಟ್ಯಾಧಿಪತಿ ನೀನೇ ಅಂದರೆ ಸುಮ್ಮನೆ ಇರಿ ಪಾಸ್ಟರ್, ಸುಮ್ಮನೆ ತಮಾಷೆ ಮಾಡಬೇಡಿ. ಸೊ ಪ್ರಸಂಗ ಅನ್ನೋದೇನು ಗೊತ್ತಾ? ನೀನು ನಂಬಕ್ಕೆ ಆಸ್ಪದನೇ ಇರಲ್ಲ. ನಿನ್ನ ಸಿಚುವೇಶನ್ಗೆ ಇದು ಕನೆಕ್ಟೇ ಆಗಲ್ಲ. ಅದೇ ಪ್ರಸಂಗ. ಹೀಬ್ರೂಸ್ 6:15, ಎಬ್ರಾಯರಿಗೆ ಬರೆದ ಪುಸ್ತಕ 6:15. ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಹಾಮನು ಬಹು ದಿವಸ ಕಾದುಕೊಂಡಿದ್ದು ಆ ಫಲವನ್ನು ದೇವರು ಹೇಳಿದ ಹಾಗೆಯೇ ಹೊಂದಿದನು. ಅಷ್ಟೇ. ವಾಗ್ದಾನದ ಫಲಕ್ಕೋಸ್ಕರ ಅಬ್ರಹಾಮನು ಬಹು ದಿವಸ, ಎಲ್ಲರೂ ಹೇಳಿ, ಇನ್ಸ್ಟಂಟ್ ಆಗಲ್ಲ, ಬಹು ದಿವಸ. ದೇವರು ಒಂದು ಹೇಳಿದ್ರೆ ಇಮಿಡಿಯೇಟ್ ಯಾಕೆ ಆಗಿಲ್ಲ ಪಾಸ್ಟರ್ ಅಂತ ಕೇಳಬಾರ್ದು. ವೆಯ್ಟ್ ಮಾಡಿ. ಲೇಟ್ ಆದರೂ ಗ್ರೇಟಾಗಿ, ಲೇಟ್ ಆದರೂ ಲೇಟೆಸ್ಟಾಗಿ. ದೇವ್ರು ಒಂದು ವೇಳೆ 20 ವಯಸ್ಸಲ್ಲಿ ನಿನಗೆ ಕಾರ್ ಕೊಟ್ಟಿಲ್ಲ ಅಂತ ನಿಮಗೆ ಬೇಜಾರಾಗಿರ್ಬೋದು. ಏನು ಪಾಸ್ಟರ್ 20 ವಯಸ್ಸಿಗೆ ಕೊಟ್ಟೆ, ದೇವ್ರು 40 ವಯಸ್ಸಿಗೆ ಕೊಟ್ಟರು. ನಾನೇನು ಹೇಳ್ತೀನಿ, ನಾನು 40 ವಯಸ್ಸಿಗೆ ಕಾರ್ ಕೊಟ್ಟರೆ 20 ವಯಸ್ಸು ಹೆಂಗೆ ಬಲ ಇರುತ್ತೋ ಆ ಬಲ ನಿನಗಿರುತ್ತೆ. ಅಯ್ಯಯ್ಯೋ, ಹಿಂಗೆ ಗೊತ್ತಾಗಿದ್ರೆ 60 ವಯಸ್ಸಿಗೆ ಕೊಟ್ಟಿದ್ರು ಚೆಂದಾಗಿರೋದು. ಸೊ 60ಕ್ಕೆ ಕೊಟ್ಟರೆ ನೀವು ಹೆಂಗಿರ್ತೀರಂತೆ? ಹೆಂಗಾಗಿ 20ರಲ್ಲಿ ದೇವ್ರು ಕೊಡ್ತೀನಿ ಅಂತ ಹೇಳಿ 40ಕ್ಕೆ ಬಂದರೆ ಆ 40 ವಯಸ್ಸು ಹೆಂಗಿರ್ತದೆ ಗೊತ್ತಾ? 20 ವಯಸ್ಸಲ್ಲಿ ನೀನು ಎಷ್ಟು ಬಲವಾಗಿದ್ದೋ ಅಷ್ಟು ಬಲ ನಿನಗೆ 40ರಲ್ಲೂ ಇರುತ್ತೆ. ಸೊ ಒಂದು ವೇಳೆ ದೇವರು ಒಂದು ಪ್ರಾಮಿಸ್ನ ಲೇಟ್ ಮಾಡಿದ್ರು, ಆಗ ನಿನಗೇನು ಸ್ಟ್ರೆಂತ್ ಇತ್ತೋ ಅದೇ ಸ್ಟ್ರೆಂತು ಲೇಟ್ ಆದರೂ ನಿನಗಿರುತ್ತೆ. ಕೆಲವ್ರು ಏನು ಯೋಚನೆ ಮಾಡ್ತಾರೆ, ಯಾವಾಗ ಪಾಸ್ಟರ್ ಕೊಡ್ತಾರೆ, ನಾವು ಹೊರಟೇ ಹೋಗ್ತೀವೇನೋ. ನಾನು ಒಂದು ಹೇಳ, ಕೆಂಪು ಸಮುದ್ರ ಓಪನ್ ಆದಾಗ ಎಷ್ಟು ಜನ ಸ್ಪೀಡಾಗಿ ಯಂಗ್ಸ್ಟರ್ಸ್ ಎಲ್ಲ ಬೇಗ ಹೋಗಿರ್ಬೋದು, ಎಷ್ಟು ಚಿಕ್ಕ ಮಕ್ಕಳು ಹೋಗಿರ್ಬೋದು, ಅದರಲ್ಲಿ ಎಷ್ಟು ವಯಸ್ಸಾದವರು ಹೋಗಿರ್ಬೋದು. ಆದರೆ ನಾನೇನು ಹೇಳ್ತೀನಿ ಗೊತ್ತಾ? ಒಂದು ಚಿಕ್ಕ ಮಗು ದಾಟೋವರೆಗೂ, ಒಂದು ವಯಸ್ಸಾದ ತಾತ ದಾಟೋವರೆಗೂ, ಒಂದು ವಯಸ್ಸಾದ ಅಜ್ಜಿ ದಾಟೋವರೆಗೂ ಕೆಂಪು ಸಮುದ್ರ ಮುಚ್ಚಲಿಲ್ಲ. ನಾನು ಹೇಳ, ನೀನು ಆಶೀರ್ವಾದ ಹೊಂದ್ಕೊಳ್ಳೋವರೆಗೂ ಹೇಗೆ ಆ ನೀರು ಅವ್ರನ್ನ ಮುಟ್ಟಿಲ್ವೋ ಅದೇ ರೀತಿಯೇ ಡೆತ್ ಅನ್ನೋದು, ಸಾವು ಅನ್ನೋದು ನೀನು ಆಶೀರ್ವಾದ ಹೊಂದ್ಕೊಳ್ಳೋವರೆಗೂ ನೀನು ನನ್ನ ಮುಟ್ಟಲ್ಲ. If Red Sea can't touch them, even death can't touch you. ಕೆಲವರು ಕೇಳ್ಬೋದು, ಮತ್ತೆ ಪಾಸ್ಟರ್ ಪೀಟರು, ಪೌಲ್ ಇವರೆಲ್ಲ ಬೇಗ ಹೊರಟೋದ್ರು. ನಾನೇನು ಹೇಳ್ತೀನಿ ಗೊತ್ತಾ? ನಿನಗೆ ಯಾವಾಗ ಬೋರ್ ಹೊಡೀತು, ಸಾಕಪ್ಪ ಎಲ್ಲ ಪ್ರಾಜೆಕ್ಟ್ ಮುಗಿಸ್ಬಿಟ್ಟೆ ಅಂದರೆ ಹೋಗ್ಬೇಕು. ಪೌಲನ್ನು ಏನು ಹೇಳ್ತಾ ಗೊತ್ತಾ? ನಾನು ಓಟನ ನಾನೇನು ಮಾಡಿದ್ದೀನಿ, ಕಡೆಗೆ ಅಣಿಸಿದ್ದೀನಿ, ಮುಗಿಸಿದ್ದೀನಿ, ಎಲ್ಲ ಮುಗಿಸಿದ್ದೀನಿ, ಸಾಕಾಯಿತು, ನಾನು ಬರ್ತೀನಿ ಅಂದರೆ ಬರಲ್ಲ. ಇನ್ನೂ ಒಂದು ಕೆಲಸ ಮಾಡಿಲ್ಲ, ಇಲ್ಲಿ ದೇವ್ರಿಗಾಗಿ ಏನು ಸೇವೆ ಮಾಡಿಲ್ಲ, ಈಗಲೇ ಹೋಗ್ಬೇಕು ಅಂತೆಲ್ಲ ಕುಂತವ್ರೆ. ಪೌಲನ್ ಏನು ಹೇಳ್ತಾನೆ? ಐ ಹ್ಯಾವ್ ಫಿನಿಶ್ಡ್ ಮೈ ರೇಸ್. ನಾನೇನು ಹೇಳ್ತೀನಿ, ದೇವರ ಚಿತ್ತ ಇರೋರು, ದೇವ್ರನ್ನ ನಂಬಿರೋರು, ಯಾವ ಕಾಯಿಲೆ ಆಗಲಿ, ಯಾವ ಸಾವಾಗಲಿ ನಿನ್ನನ್ನು ಮುಟ್ಟದೆ ಹಾಗೆ ದೇವರು ಇವತ್ತಿನಿಂದ ನಿನ್ನ ಕಾಯ್ದು ಕಾಪಾಡ್ತಾರೆ. ಓ ಮೈ ಗಾಡ್. ಇವತ್ತು ಬ್ಲೆಸ್ಸಿಂಗಲ್ಲೇ ಒಂದು ದೊಡ್ಡ ಬ್ಲೆಸ್ಸಿಂಗ್ ಏನು ಗೊತ್ತಾ? ನೋಡಿ, ರೋಮಾಪುರದವ್ರು ಬರೆದ ಪುಸ್ತಕ 15:29 ಓದಿ. 15:29. ಇದಲ್ಲದೆ ನಿಮ್ಮ ಬಳಿಗೆ ಬರುವಾಗ ಕ್ರಿಸ್ತನಿಂದಾಗುವ ವರಗಳನ್ನು ಹೇರಳವಾಗಿ ತರುವನೆಂದು ಬಲ್ಲೆವು. ಅಷ್ಟೇ.
ಬಟ್ ಐ ನೋ ದಟ್ ವೆನ್ ಐ ಕಮ್ ಟು ಯು ಐ ಶಾಲ್ ಕಮ್ ಇನ್ ದ ಫುಲ್ನೆಸ್ ಆಫ್ ದ ಬ್ಲೆಸ್ಸಿಂಗ್. ವೆನ್ ಐ ಕಮ್, ಪೌಲನ್ ಏನು ಹೇಳ್ತಾ ಗೊತ್ತಾ, ವೆನ್ ಐ ಕಮ್ ಐ ವಿಲ್ ಕಮ್ ವಿತ್ ದ ಫುಲ್ನೆಸ್ ಆಫ್ ಬ್ಲೆಸ್ಸಿಂಗ್ಸ್. ಫುಲ್ ಬ್ಲೆಸ್ಸಿಂಗ್ಸ್. ಎಲ್ಲರೂ ಹೇಳಿ. ನಾವು ಫುಲ್ ಗಾಸ್ಪಲ್ ಅಂತ ಹೆಸರಿಟ್ಟಿರ್ತೀವಿ, ಯಾವ ಬ್ಲೆಸ್ಸಿಂಗು ಇರಲ್ಲ. ಬೈಬಲ್ ಏನು ಹೇಳುತ್ತೆ? ಫುಲ್ನೆಸ್ ಆಫ್ ಬ್ಲೆಸ್ಸಿಂಗ್ಸ್. ಓ ಮೈ ಗಾಡ್. And I know that when I do come to you, I shall come in the abundant blessing of the gospel of Christ. Abundant blessing of the gospel. Hello really? Abundant blessing of the gospel. Gospel means abundant blessings. ಇವಾಗ ಕೆಲವ್ರಿಗೆ ನೋಡಿ ಅರ್ಜೆಂಟ್ ಬೇಗ ಆಗಬೇಕು. ಇವಾಗ ಯಾವುದಾದ್ರೂ ಒಂದು ಮದುವೆಗೆ ಹೋಗ್ತಾರೆ ಅಂತ ಇಟ್ಕೊಳ್ಳಿ. ಇಲ್ಲಿ ವಯಸ್ಸಾದವ್ರು ಏನು ಮಾಡ್ತಾರೆ ಗೊತ್ತಾ, ಮದುವೆ ಲೇಟ್ ಆಗಿಬಿಟ್ರೆ ಯಾವಾಗ ನೆಕ್ಸ್ಟು? ಈಗ ಅವ್ರಿಗೆ ಯಾವ ಮಕ್ಕಳಾಗಿರಲ್ಲ, ಸುಮ್ಮನೆ ಅವ್ರ ಹತ್ರ ಹೋಗ್ಬಿಟ್ಟು ನಿನಗೆ ನೆಕ್ಸ್ಟ್, ಅದು ಅವ್ರಿಗೆ ಗೊತ್ತಿಲ್ವಾ? ಇವ್ರು ತುಂಬ ಕಂಗ್ರ್ಯಾಚುಲೇಷನ್ ಮಾಡೋ ಥರ ಹೋಗ್ಬಿಟ್ಟು ಅವ್ರನ್ನ ಹರ್ಟ್ ಮಾಡ್ತಾ ಇರ್ತಾರೆ. ಕೆಲವ್ರು ನೋಡಿ ವಯಸ್ಸು ಮಾತ್ರ ಆಗಿರ್ತೈತೆ ಹೊರತು ಬುದ್ಧಿ ಬಂದಿರಲ್ಲ. ನಾವು ಅವ್ರನ್ನ ಹರ್ಟ್ ಮಾಡಬಾರ್ದು, ಅವ್ರನ್ನ ಬೇಜಾರು ಮಾಡಿಬಿಟ್ಟು ಅದು ಅವ್ರ ಪರ್ಸ್ನಲ್ ನಾವು ಕೇಳಬಾರ್ದು ಅಂತ ಯೋಚನೆ ಕೂಡ ಮಾಡಲ್ಲ ಕೆಲವರು. ಎಲ್ಲ ವಯಸ್ಸಾದವರಲ್ಲ. ಅವಾಗ ಅವ್ರು ಏನು ಹೇಳ್ತಾರೆ? ಯಾವುದಾದ್ರೂ ಒಂದು ಮದುವೆಗೆ ಹೋದರೆ ಏನು ಹೇಳ್ತಾರೆ? ಯಾವಾಗ ನೆಕ್ಸ್ಟು ಅಂತಾರೆ. ಮಕ್ಕಳಾಗಿಲ್ಲ ಅಂದರೆ ಏನು ಹೇಳ್ತಾರೆ? ಯಾವಾಗ ನೆಕ್ಸ್ಟು ಅಂತಾರೆ. ಇವಾಗ ಎಲ್ಲ ಒಂದು ಕಡೆ ವಯಸ್ಸಾದವ್ರು ತೀರೋದ್ರು, ಅಲ್ಲಿ ತುಂಬ ವಯಸ್ಸಾದವ್ರು ಸೇರಿದ್ದಾರೆ. ಇವಾಗ ಮಕ್ಕಳು ಹೋಗ್ಬಿಟ್ಟು ನೆಕ್ಸ್ಟ್ ಯಾವಾಗ ಅಂತ ನಾವು ಕೇಳಿದ್ರೆ ಆ ಸಾವಲ್ಲಿ ಹೋಗ್ಬಿಟ್ಟು ನಾವು ನೋಡಿ ಎಲ್ಲರಿಗೂ ಆಗ್ತೈತೆ. ಕೆಲವ್ರು ಹೆಂಗೆ ವಯಸ್ಸಾದ್ರೆ ಹೆಂಗೆ ಗೊತ್ತಾ, ನೋಡಿ ಎಲ್ಲರಿಗೂ ಮದುವೆ ಆಗ್ತೈತೆ, ನಿನಗೆ ಮಾತ್ರ ನೋಡಿ ಮದುವೆ ಆಗೇ ಇಲ್ಲ ಅಂತಾರೆ. ಇವಾಗ ಎಲ್ಲ ಸಾವಲ್ಲಿ ವಯಸ್ಸಾದವ್ರು ಸತ್ತವ್ರು ನಾವು ನೋಡ್ಬಿಟ್ಟು ಎಲ್ಲರೂ ಸಾಯ್ತಾ ಇದ್ದಾರೆ, ನೀನು ಮಾತ್ರ ಸಾಯ್ತಲ್ಲ ಅಂದರೆ ಹೆಂಗಿರ್ತದೆ? ಅದಕ್ಕೆ ಸೈಲೆಂಟಿಗಿರಬೇಕು. ಇನ್ಮೇಲೆ ನೆಕ್ಸ್ಟು ಯಾರಿಗೂ ಯಾವಾಗ ಮದುವೆ ನೆಕ್ಸ್ಟು, ಯಾವಾಗ ಮಕ್ಕಳು ನೆಕ್ಸ್ಟು ಅಂತ ಕೇಳಬಾರ್ದು. ಈ ಡೈಲಾಗ್ನ ಗ್ಯಾಪ್ನ ಇಟ್ಕೊಳ್ಳಿ. ಸೊ Hebrews 6:15 ಇನ್ನೊಂದ್ಸತಿ ಬರೋಣ. ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಹಾಮನು ಬಹು ದಿವಸ ಕಾದುಕೊಂಡಿದ್ದು ಆ ಫಲವನ್ನು ದೇವರು ಹೇಳಿದ ಹಾಗೆಯೇ ಹೊಂದಿದನು. ಕಾದ್ಕೊಂಡಿದ್ದು ಹೊಂದ್ಕೊಂಡ್ಬಿಟ್ನಂತೆ. ಸೊ ಕಾಯದೇ ಇಲ್ಲಿ ಒಂದು ದೊಡ್ಡ ವಿಷಯ. ನಾನೇನು ಹೇಳ್ತೀನಿ, ಇವತ್ತು ಬಿಡಿ, ನಿನಗೆ ಹೇಳ್ಬಿಟ್ರೆ ಸಡನ್ನಿಗೆ ಯಾವಾಗ ನಡೆಯುತ್ತೆ ಗೊತ್ತಿಲ್ಲ. ನೀನು ಮಲ್ಲಿಗೆ ಎದ್ದೇಳೋಷ್ಟಕ್ಕೆ ಅದ್ಭುತ ಆಗಿರ್ತದೆ, ಸಡನ್ನಿಗೆ ಇವತ್ತು ನಡಿಬೋದು. ಆದರೆ ನಾನೇನು ಹೇಳ್ತೀನಿ, ಆಗಿಲ್ಲಲ್ಲ ಅಂತ ಟೆನ್ಷನ್ ಆಗಬಾರ್ದು ನಿನಗೆ. ಅಬ್ರಾಹ್ಮನ್ ನೋಡಿ ಲೇಟ್ ಆಯಿತು, ಎಲ್ಲರೂ ಏನೇನೋ ಹೇಳ್ತಾರೆ, ಆದರೂ ನೋಡಿ ಅವ್ನು ಟೆನ್ಷನ್ ಆಗಿಲ್ಲ. ಬೈಬಲ್ ಈ ರೀತಿ ಹೇಳುತ್ತೆ, Romans 4:19, ರೋಮಪುರದವ್ರ ಪುಸ್ತಕ 4:19. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದ್ದಾಗಿಯೂ ಅವನ ನಂಬಿಕೆಯು ಕುಂದಲಿಲ್ಲ. ಸೊ ಬಾಡಿ ವೀಕ್ ಆಗಿದ್ರು ಫೇತ್ ವೀಕ್ ಆಗಿಲ್ಲ. ಸೊ ಯಾವಾಗಲೂ ಫೇತ್ ಅಪೋಸಿಟ್ ಆಗಿ ಯಾರಾದರೂ ನಮ್ಮ ಹತ್ರ ಮಾತಾಡೋದಕ್ಕೆ ಬರ್ತಾರೆ. ಅದಕ್ಕೆ ನೋಡಿ ಯಾವಾಗಲೂ ರಾಂಗ್ ಇನ್ಫಾರ್ಮೇಷನ್ಸ್ನ ನಾವು ಒಳಗೆ ಹಾಕೊಂಬಾರ್ದು. ಇಟ್ ವಿಲ್ ಡಿಸ್ಟರ್ಬ್ ದ ಪ್ರೆಸೆನ್ಸ್ ಆಫ್ ಗಾಡ್. ನೋಡಿ, ಪ್ರೆಸೆನ್ಸ್ ಆಫ್ ಗಾಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಸನ್ನತೆ ಅನ್ನೋದು ಭಾಳ ಭಾಳ ಇಂಪಾರ್ಟೆಂಟು. ಈಗ ಆರೋನನ ಕೋಲು ಚಿಗುರ್ತಂತೆ ಎಲ್ಲಿ? ಪ್ರಸನ್ನತೆಯಲ್ಲಿ. ಒಡಂಬಡಿಕೆ ಪೆಟ್ಟಿಯಲ್ಲಿ ಏನೇನಿತ್ತು? ಮನ್ನಾ, ಆರೋನನ ಕೋಲು ಎಲ್ಲ ಇತ್ತು ಅಲ್ವಾ? ಕೋಲು ಚಿಗುರ್ಬಿಡ್ತು. ಸೊ ಚಿಗುರೋದಕ್ಕೆ ಎಷ್ಟು ನೀರು ಹಾಕಿದ್ರು, ಗೊಬ್ಬರ ಹಾಕಿದ್ರು, ಯಾವುದ್ರಲ್ಲಿ ಚಿಗುರ್ಬಿಡ್ತು? ಇವತ್ತು ಈ ಪ್ರಸನ್ನತೆ ಇಲ್ಲಿದ್ದರೆ ನೀನು ಚಿಗುರ್ಬಿಡ್ತೀಯ. ಪ್ರೈಸ್ ಅಲಾಟ್. ಈ ಪ್ರೆಸೆನ್ಸ್ ಒಂದಿದ್ದರೆ ನಿನಗೇನಾದರೂ ಒಂದು ಚಿಗುರುತ್ತೆ, ಯಾವುದಾದ್ರೂ ಒಂದು ಬಂದೇ ಬರುತ್ತೆ. ನೋಡಿ, ಪ್ರೆಸೆನ್ಸ್ ಆಫ್ ಗಾಡಲ್ಲಿ ಯಾವುದಾದ್ರೂ ಆಶೀರ್ವಾದ ಬರ್ತಾನೆ ಇರುತ್ತೆ. ಸೊ ನಂಬಿಕೆ, ಪ್ರೆಸೆನ್ಸು ಇದೆಲ್ಲ ನೀವು ಕಾಪಾಡ್ಕೊಬೇಕು. ಸೊ ಮನ್ನಾ ಇಟ್ಟಿದ್ರು, ಎಷ್ಟು ವರ್ಷ ಆದರೂ ಕೆಡಲೇ ಇಲ್ವಂತೆ. ಸೊ ಪ್ರೆಸೆನ್ಸಲ್ಲಿ ಏನು ಮಾಡಿಲ್ವಂತೆ, ಅದು ಕೆಟ್ಟೋಗಿಲ್ಲ. ಎಲ್ಲರೂ ಹೇಳಿ. ಪ್ರೆಸೆನ್ಸ್ ಇದ್ದರೆ ನಿನ್ನ ಬಾಡಿಯಲ್ಲಿ ಯಾವ ಪಾರ್ಟ್ಸೂ ಕೆಟ್ಟೋಗಲ್ಲ. ಪ್ರೆಸೆನ್ಸ್ ಇದ್ದರೆ ನಿನ್ನ ಬಾಡಿ ಪಾರ್ಟ್ಸೂ ಹೆಂಗಿರುತ್ತೆ, ಕೆಟ್ಟೋಗದೇ ಇರುತ್ತಂತೆ. ಈ ಲಾಂಗ್ ಲೈಫೆಲ್ಲ ಬಂದ್ಬಿಟ್ಟು ಪ್ರೆಸೆನ್ಸ್ ಆಫ್ ಗಾಡಲ್ಲೇ. ಪ್ರೆಸೆನ್ಸ್ ಆಫ್ ಗಾಡಲ್ಲೇ ಯು ವಿಲ್ ಲುಕ್ ಯಂಗ್. ಪ್ರೆಸೆನ್ಸ್ ಆಫ್ ಗಾಡಲ್ಲೇ ಯು ವಿಲ್ ಬಿ ಸ್ಟ್ರಾಂಗ್. ನೋಡಿ, ಒಂದು ರಾಂಗ್ ಇನ್ಫಾರ್ಮೇಷನು, ರಾಂಗ್ ಪ್ರಸಂಗಗಳು ನಮ್ಮ ನಂಬಿಕೆಯನ್ನು ಕೆಡಿಸ್ಬಿಡುತ್ತೆ.
ಅದಕ್ಕೆ ಕೆಟ್ಟ ಮಾತಾಡೋರ ಹತ್ರ ನಾವು ದೂರ ಇರಬೇಕು. ಪ್ರೈಸ್ ಲಾಟ್. ಕೆಟ್ಟ ಮಾತಂದರೆ ಏನು ಅಂತ ಕೇಳಿದ್ರೆ ನೀವು ಇಷ್ಟಕ್ಕೂ ಆಮೇಲೆ ಹೇಳ್ಬಿಟ್ಟಿರ ಆಮೇಲೆ. ಸೊ ಇವಾಗ ಏನೇನು ಕೆಟ್ಟ ಮಾತು ಅಂತ ನಾನು ಕೇಳಲ್ಲ. ಕೆಟ್ಟ ಮಾತಂದರೆ ಏನು ಅಂತ ನಾನು ಕೇಳಲ್ಲ. ಯಾವುದು ಗೊತ್ತಾ? ಬ್ಯಾಡ್ ವರ್ಡ್ಸು. ಯಾವುದು ಗೊತ್ತಾ ಕೆಟ್ಟ ಮಾತು? ನಾನ್ ಬಿಲೀವರ್ಸ್ ಮಾತಾಡೋದಲ್ಲ ಕೆಟ್ಟ ಮಾತು. ಸ್ಟೇಜ್ ಮೇಲೆ ನಿಂತ್ಕೊಂಡು ಪಾವರ್ಟಿ ಅಂತ ಮಾತಾಡ್ತಾರಲ್ಲ, ಅದು ಕೆಟ್ಟ ಮಾತು. ದೇವರು ನಿನ್ನನ್ನು ಪನಿಷ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ, ಅದು ಕೆಟ್ಟ ಮಾತು. ಅಂಥ ಕೆಟ್ಟವ್ರ ಜೊತೆ ಸೇರಬೇಡಿ ದಯವಿಟ್ಟು. ಅನ್ಯ ಜನರು ಮಾತಾಡ್ತಾರಲ್ಲ, ಅದೆಲ್ಲ ಕೆಟ್ಟ ಮಾತು. ಮೈಕ್ ಇಟ್ಕೊಂಡು ಒಬ್ಬ ಹೇಳ್ತಾನೆ ನೋಡಿ, ದೇವ್ರು ಇವತ್ತು ನಿನ್ನನ್ನು ದಂಡಿಸ್ತಾರೆ, ದೇವ್ರ ಕೋಪ ನಿನ್ನ ಮೇಲಿದೆ ಅಂತಾನ, ದೇವ್ರ ಆಶ್ವಾಸಲ್ಲ ಅಂತ ಹೇಳ್ತಾನಲ್ಲ, ಅವನು ಆಡ್ತಾ ಇರೋದೆಲ್ಲ ಕೆಟ್ಟ ಮಾತು ಇಲ್ಲಿ. ಸೊ ಅವನ ಹತ್ರ ಹುಷಾರಿಗಿರು, ಅವ್ರ ಜೊತೆ ಸೇರಬೇಡಿ. ಸೊ ಯಾಕಿದು ನಾನು ಹೇಳ್ತೀನಿ ಅಂದರೆ, ನೋಡಿ, ಒಂದು ರಾಂಗ್ ಇನ್ಫಾರ್ಮೇಷನ್, ಒಂದು ರಾಂಗ್ ಥಾಟ್ ನಮ್ಮ ಮೈಂಡಲ್ಲಿ ಕುಂತ್ಕೊಂಡ್ಬಿಟ್ರೆ ಇಟ್ ವಿಲ್ ಡಿಸ್ಟರ್ಬ್ ದ ಪ್ರೆಸೆನ್ಸ್ ಆಫ್ ಗಾಡ್. ನೋಡಿ, ಇವಾಗ ಒಳ್ಳೆ ವರ್ಷಿಪ್ ಮಾಡಿದ್ವಿ, ಒಳ್ಳೆ ಕೊಯರೆಲ್ಲ ಆಡಿದ್ರು, ಒಳ್ಳೆ ಮ್ಯೂಸಿಕ್ಕು ಎಲ್ಲ ಸೂಪರಾಗಿತ್ತು. ಎಷ್ಟು ಜನ ಇಲ್ಲಿ ದೇವರ ಪ್ರಸನ್ನತೆಯನ್ನು ಗ್ರಹಿಸಿದ್ರ? ಇವಾಗ ನಾನು ಮಾತಾಡ್ತಾ ಇದ್ದೀನಿ, ಹೌ ಮೆನಿ ಆಫ್ ದೆಮ್ ಆರ್ ಫೀಲಿಂಗ್ ದ ಪ್ರೆಸೆನ್ಸ್ ಆಫ್ ಗಾಡ್? ಎಷ್ಟು ಜನ ಇಲ್ಲಿಗೆ ದೇವ್ರ ಪ್ರಸನ್ನತೆ, ಎಷ್ಟು ಜನಕ್ಕೆ ದೇವ್ರ ಪ್ರಸನ್ನತೆ ಇಲ್ಲಿದೆ ಅಂತೀರಾ? ಪ್ರಸನ್ನತೆನ ಹೇಗೆ ರಾಂಗ್ ಇನ್ಫಾರ್ಮೇಷನ್ ಡಿಸ್ಟರ್ಬ್ ಮಾಡುತ್ತೆ ಗೊತ್ತಾ? ಈಗ ಯಾರೋ ಬಂದು ನಿಮ್ಮ ಹತ್ರ ಹೇಳ್ತಾರೆ, ಒಂದು ವೇಳೆ ನೀವು ಕಾರಲ್ಲಿ ಬಂದಿದ್ರೆ ಯಾರೋ ಹೇಳ್ತಾರೆ ಕಾರಲ್ಲಿ ಯಾರೋ ಗುದ್ಬಿಟ್ರು ಅಂತ. ಇವಾಗ ನೀವು ಟೂ ವೀಲರ್ ಬಂದಿದ್ದೀರಾ ಅಂತ ಇಟ್ಕೊಳ್ಳಿ. ಟೂ ವೀಲರು ನಿಮ್ಮ ಹತ್ರ ಯಾರೋ ಬಂದು ಹೇಳ್ತಾರೆ ನಿಮ್ಮದು ಗಾಡಿ ಕೆಳಗಡೆ ಬಿದ್ದು ಬಿಡಿದೆ ಅಂತ. ಈಗ ಹೌ ಮೆನಿ ಆಫ್ ದೆಮ್ ವಿಲ್ ಫೀಲ್ ದ ಪ್ರೆಸೆನ್ಸ್ ಆಫ್ ಬಿಡು ಅಂತ ಬಿಟ್ಟುಬಿಟ್ಟು ಹಂಗೆ ಎಂಜಾಯ್ ಮಾಡೋಕ್ಕಾಗುತ್ತಾ? ಇಲ್ಲ ಕೈ ಎತ್ತಿದ್ರೆ ಯಾವ್ದು ಜ್ಞಾಪನ ಬರುತ್ತೆ ನಿಮಗೆ? ಯಾವುದ್ರ ಜ್ಞಾಪನ ಬರುತ್ತೆ? ಕಾರ್ ಗುದ್ಬಿಟ್ರು, ನಿಮ್ಮ ಟೂ ವೀಲರ್ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ ಅಂತ ಯಾರೋ ಬಂದು ಹೇಳಿದ್ರಲ್ಲ, ಅದು ಬಂದು ಹೇಳಿದ್ಕೆ ನಿನ್ನ ಕೈಲಿ ಮತ್ತೆ ಆರಾಧನೆ ಮಾಡೋಕ್ಕಾಗುತ್ತಾ? ಆಗುತ್ತಾ? ಯು ಕೆನಾಟ್ ಎಂಜಾಯ್ ದ. ಅದೇ ನಾನು ಹೇಳೋದು, ವೆನ್ ರಾಂಗ್ ಮೆಸೇಜಸ್, ವೆನ್ ವಿ ಹಿಯರ್ ದ ರಾಂಗ್ ಮೆಸೇಜ್, ಯಾವಾಗ ತಪ್ಪಾದ ಒಂದು ಮೆಸೇಜಸನ್ನು ನಾವು ಕೇಳ್ತೀವೋ ಆ ಪ್ರೆಸೆನ್ಸ್ ಫೀಲ್ ಆಗ್ಬಿಟ್ಟು. ಇಲ್ಲಿ ಎಷ್ಟೇ ದೇವ್ರ ಪ್ರಸನ್ನತೆ ಇಲ್ಲಿ, ನಾನು ಹೇಳ್ತೀನಿ ಓ ದೇವ್ರ ಪ್ರಸನ್ನತೆ ಇಲ್ಲಿದೆ ಅಂತ ನಾನು ಹೇಳಿದ್ರು ನಿಮ್ಮ ಮೈಂಡಲ್ಲಿ ಏನು ಮಾಡ್ತಾ ಇರ್ತೈತೆ? ಅಯ್ಯೋ ಗಾಡಿ ಕೆಳಗಡೆ ಬಿದ್ದುಬಿಟ್ಟಿದ್ಯಾ, ಅಯ್ಯೋ ಗಾಡಿ ಕೆಳಗಡೆ ಬಿದ್ದುಬಿಟ್ಟಿದೆ. ಎಲ್ಲರೂ ಎಂಜಾಯ್ ಮಾಡ್ತಾ ಇರ್ತಾರೆ, ನಿನ್ನ ಕೈಲಿ ಎಂಜಾಯ್ ಮಾಡೋಕ್ಕಾಗಲ್ಲ. ಆಮೇಲೆ ಯಾರೋ ಬಂದು ಹೇಳ್ತಾರೆ ಇಲ್ಲ ಇಲ್ಲ ಏನು ಬಿದ್ದಿಲ್ಲ ಅಲ್ಲೇ ಇದೆ ಅಂತ. ಇವಾಗ ಇಷ್ಟೊತ್ತು ನಿಮ್ಮ ಕೈಲಿ ಎಂಜಾಯ್ ಮಾಡೋಕ್ಕಾಗುತ್ತಾ ಪ್ರೆಸೆನ್ಸು? ಯಾಕೆ? ಆ ಮೈಂಡಲ್ಲಿ ಏನಿತ್ತು? ಗಾಡಿ, ಅಯ್ಯೋ ಗಾಡಿ ಬಿದ್ದು ಬಿಡ್ತಾ, ಅಯ್ಯೋ ಗಾಡಿ ಗುದ್ದು ಬಿಡ್ತಾ, ಅಯ್ಯೋ ಗಾಡಿ ಗಾಡಿ ಇದು ಇದ್ದಿದ್ದಕ್ಕೆ ಏನಾಯಿತು? ಪ್ರೆಸೆನ್ಸು ತಡೆ ಆಯ್ತು. ಇದೇ ರೀತಿಯೇ ರಾಂಗ್ ಇನ್ಫಾರ್ಮೇಷನ್ಸೊಂದಿಗೆ ಯಾರಾದರೂ ನಿಮ್ಮ ಹತ್ರ ಬಂದು ಮಾತಾಡಿದ್ರೆ, ಅಥವಾ ಯಾವುದಾದ್ರೂ ಬೇಡವಾದದ್ದು ನಿಮ್ಮ ಮೈಂಡಲ್ಲಿ ಮಾತಾಡಿಬಿಟ್ರೆ ಇಟ್ ವಿಲ್ ಕಟ್ ಆಫ್ ದ ಪ್ರೆಸೆನ್ಸ್. ಅದಕ್ಕೆ ಯಾರ ಹತ್ರ ಮಾತಾಡ್ತೀರಾ ನೋಡಿ, ಕೆಲವ್ರ ಹತ್ರ ಮಾತಾಡಿದ ಮೇಲೆ ನಮಗೆ ಪ್ರಸನ್ನತೆನೇ ಇರಲ್ಲ ತಿರ್ಗಾ ಪ್ರೇಯರ್ ಮಾಡಿದ್ರೆ. ಕೆಲವ್ರ ಹತ್ರ ಮಾತಾಡಿದ್ರೆ ಇನ್ನೂ ಸ್ವಲ್ಪ ಹೋಗಿ ಪ್ರೇಯರ್ ಮಾಡಬೇಕು ಅನಿಸುತ್ತೆ. ಎಷ್ಟು ಜನಕ್ಕೆ ಫೀಲ್ ಮಾಡಿದಿರೋ ನನಗೆ ಗೊತ್ತಿಲ್ಲ. ಕೆಲವ್ರ ಜೊತೆ ನಾವು ಮಾತಾಡಿದ ತಕ್ಷಣ ಸಡನ್ಲಿ ದ ಪ್ರೆಸೆನ್ಸ್ ವಿಲ್ ಕಟ್ ಆಫ್. ವಾಟ್ ಎವರ್ ಡಿಸ್ಟರ್ಬ್ಸ್ ದ ಪ್ರೆಸೆನ್ಸ್ ಆಫ್ ಗಾಡ್, ಬಿ ಅವೇ ಫ್ರಮ್ ದಟ್. ಯಾವುದೆಲ್ಲ ದೇವರ ಪ್ರಸನ್ನತೆಯನ್ನು ತಡೆ ಮಾಡುತ್ತೋ ಅಲ್ಲಿಂದ ಸ್ವಲ್ಪ ದೂರ ಇದೆ. ನನಗೆ ಅದನ್ನು ಓವರ್ಕಮ್ ಮಾಡೋಷ್ಟು ಬಲ ಇದೆ ಅಂದರೆ ನೋ ವರೀಸ್. ಕೆಲವ್ರು ಹೇಳ್ತಾರೆ ವಯಸ್ಸಾಗ್ತಾ ಆಗ್ತಾ ಬಲ ಹೋಗ್ತಾ ಐತೆ. ವಯಸ್ಸಾಯ್ತು ಪಾಸ್ಟರ್, ಈಗ ಮುಂಚೆ ಥರ ಬಲ ಇಲ್ಲ ಪಾಸ್ಟರ್, ಇವಾಗ ವಯಸ್ಸಾಗ್ತಾಯ್ತಲ್ಲ ಅಂತ. ಬೈಬಲ್ ಏನು ಹೇಳುತ್ತೆ ನೋಡೋಣ. ಧರ್ಮೋಪದೇಶ ಕಾಂಡ ಬರೆದ ಪುಸ್ತಕ 33ನೇ ಅಧ್ಯಾಯ 25, 25. ಡ್ಯೂಟೆರೋನಮಿ 33:25. ನೀವು ಇರುವವರೆಗೂ ನಿಮಗೆ ಬಲವು ಇರುವುದು. ನೀನಿರೋವರೆಗೂ ಬಲ ಇರ್ತೈತಪ್ಪ. ಎಷ್ಟು ವರ್ಷ ಬೇಕಾದರೂ ಇರು, ಅಷ್ಟು ವರ್ಷನೂ ಬಲ ಇರುತ್ತೆ. ಯಾಕ್ರಿ ತಲೆ ಕೆಡ್ಸ್ಕೊಳ್ತೀರಾ? ಪಾಸ್ಟರ್ ಇವಾಗ ವಯಸ್ಸಾಯ್ತು, ಮುಂಚೆ ಥರ ಸ್ಟೆಪ್ ಹತ್ತಕ್ಕಾಗಲ್ಲ ನೋಡಿ, ವಯಸ್ಸಾಯ್ತು. ನೀನು ಹೇಳಿನೇ ಆಗೋಯ್ತು. ಓ ಮೈ ಗಾಡ್, ವಾಟ್ ಎ ವರ್ಡ್. ಇದಕ್ಕೇನೆ ನೀವು ಇವತ್ತು ಎಕ್ಸ್ಟ್ರಾ ಆಫರಿಂಗ್ ಕೊಟ್ಬಿಟ್ಟು ಹೋಗ್ಬೇಕು ನನಗೆ. ಈ ಒಂದು ವರ್ಡ್ಗೆ ನೀನು ನನಗೆ ಎಷ್ಟು ಕೊಟ್ಟರು ಸಾಲಲ್ಲ. ಇದು ಮೆಸೇಜ್ ಟ್ರಾನ್ಸ್ಲೇಷನ್. ಯುವರ್ ಸ್ಟ್ರೆಂತ್ ಲೈಕ್ ಅಯನ್ ಆಸ್ ಲಾಂಗ್ ಆಸ್ ಯು ಲಿವ್. ಬಲ ಹೆಂಗಿರ್ತೈತಂತೆ? ಸ್ಟೀಲ್ ಬಾಡಿ ಅಲ್ಲ, ಅಯನ್ ಬಾಡಿ. ಓ ಮೈ ಗಾಡ್. ಅಯನ್ ಮ್ಯಾನ್ ಅಂದರೆ ಇಸ್ತ್ರಿ ಹಾಕೋನಲ್ಲ.
ಯಾರ್ರೀ ಅಯನ್ ಮ್ಯಾನ್? ದಿಸ್ ಈಸ್ ಅ ಪ್ರಾಮಿಸ್. ಇದೊಂದು ವಾಗ್ದಾನ ಇವತ್ತು ನಿನಗೆ. ಯುವರ್ ಸ್ಟ್ರೆಂತ್ ಲೈಕ್ ಅಯನ್ ಆಸ್ ಲಾಂಗ್ ಆಸ್ ಯು ಲಿವ್. ಅಯನ್ ಥರ ಇರ್ತೀರ ನೀನು. ಎಷ್ಟು ವರ್ಷ ಬದುಕಿದ್ರು ಅಯನ್ ಥರ ಇರ್ತೀರ. ಈ ವಾಕ್ಯನ ಇಟ್ಕೊಳ್ಳಿ. ಧರ್ಮೋಪದೇಶ ಕಂಡ ಬರೆದ ಪುಸ್ತಕ 33ನೇ ಅಧ್ಯಾಯ 25ನೇ ವಾಕ್ಯದ ಪ್ರಕಾರ ನನ್ನ ಶರೀರ ಕಬ್ಬಣ ಥರ ಇರುತ್ತೆ. ಓ ಮೈ ಗಾಡ್, ನನ್ನ ಶರೀರ ಕಬ್ಬಣ ಥರ ಇರುತ್ತೆ. ಓ ಗೋಲ್ಡನ್ ವರ್ಸ್ ಇದೆಲ್ಲ ಬಂದ್ಬಿಟ್ಟು ನೀನು ಎಲ್ಲಿ ಹುಡ್ಕಾದ್ರೂ ನಿನಗೆ ಸಿಕ್ಕಲ್ಲ. ಅದು ಫಿಲಿಪ್ ಅಷ್ಟೇ ಕೊಡಬೇಕು. ಫಿಲಿಪ್ಪನ್ನು ಓಡ್ತಾನೆ ನೋಡಿ, ಫಾಸ್ಟ್ ಹೆಂಗೆ ಓಡ್ತಾನೆ ಅಂದರೆ ಕುದುರೆ ಅಷ್ಟು ಸ್ಪೀಡ್ ಓಡ್ತಾ ಇದ್ದಾನೆ. ಅದನ್ನು ಮಾತಾಡ್ಕೊಂಡೇ ಓಡ್ತಾವನೆ. ಎಲಿಯ ಆಹಾಬನೊಂದಿಗೆ ರಥದೊಂದಿಗೆ ಓಡ್ತಾ ಇದ್ದಂತೆ. ಕುದುರೆ ಓಡೋ ಸ್ಪೀಡಲ್ಲಿ ಇರ್ತು. ಹಂಗಂದ್ರೆ ಕಾಲ್ಗೆ ಏನ್ರಿ ಬಲ? ಇದೆಲ್ಲ ಬಂದ್ಬಿಟ್ಟು ರನ್ನಿಂಗ್ ರೇಸಲ್ಲಿ ಬರೋದಿಲ್ಲ, ಇದು ಎಕ್ಸಸೈಸಲ್ಲಿ ಬರಲ್ಲ. ದಿಸ್ ಇಸ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಬಲ ಇದ್ದರೆ, ಪ್ರಸನ್ನತೆ ಇದ್ದರೆ, ಕುದುರೆ ಓಡೋಷ್ಟು ಬಲ ನಿನ್ನ ಹತ್ರ ಇರುತ್ತಂತೆ. ಸತ್ಯವೇದ ಹೇಳುತ್ತೆ, ಕಬ್ಬಿಣದ ಹಾಗೆ ನಿನ್ನ ಬಲವು ಇರುವುದು. ಯಾರಿಗೆ ಬಲ ಬರುತ್ತೆ ಗೊತ್ತಾ? ವೆನ್ ಯು ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್ ಯು ವಿಲ್ ಹ್ಯಾವ್ ಸ್ಟ್ರೆಂತ್. ವೆನ್ ಗಿಲ್ಟ್ ಕಮ್ಸ್, ವೆನ್ ಕಂಡಮ್ನೇಷನ್ ಕಮ್ಸ್, ಯು ವಿಲ್ ಬಿಕಮ್ ವೀಕ್. ಸೊ ಇರೋ ಬ್ಲೆಸ್ಸಿಂಗ್ಸಲ್ಲೇ ಮದರ್ ಆಫ್ ದ ಬ್ಲೆಸ್ಸಿಂಗ್ಸ್ ಈಸ್ ಫರ್ಗಿವ್ನೆಸ್. ಅದಕ್ಕೊಂದು ಒಂದು ಒಂದು ವಾಕ್ಯನ ಮಾತ್ರ ಓದೋಣ. ಕೀರ್ತನೆ 103, 1-2. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಲಾಸ್ಟ್ ಪ್ರೇಯರ್ ಅಲ್ಲ, ಇದೇ ಸ್ಟಾರ್ಟಿಂಗ್ ಪ್ರೇಯರ್. ಓಕೆನಾ? ಸರಿ, ಯಾತಕ್ಕಾಗಿ ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಅಂತ ಹೇಳಬೇಕು? ಆತನು ನಿನ್ನ ಎಲ್ಲ ಅಪರಾಧಗಳನ್ನು, ಆತನು ನಿನ್ನ ಎಲ್ಲ, ಎಲ್ಲರೂ ಹೇಳಿ, ಇನ್ನೊಂದ್ಸತಿ ಹೇಳಿ, ಇನ್ನೊಂದ್ಸತಿ. ಒಂದು ಅಷ್ಟೋ ಇಷ್ಟೋ ಮಿಕ್ಕಿಲ್ಲ. ಕೆಲವರು ಪ್ರೀಚರ್ಸ್ ಹಿಂಗೆ ಹೇಳ್ಬಿಡ್ತಾರೆ, ದೇವ್ರು ಕ್ಷಮಿಸಿದ್ದಾರೆ, ಆದರೆ ನಿಮ್ಮ ಅಜ್ಜಿ ತಾತ ಏನೋ ಒಂದು ಮಾಡಿದ್ದಾರೆ ನೋಡಿ, ಅದು ಸ್ವಲ್ಪ ತಡೆ ಆಗ್ತಾ ಇದೆ. ಬೈಬಲ್ ಏನು ಹೇಳುತ್ತೆ? ಎಲ್ಲ ಪಾಸ್ಟ್ ಏನು ಹೇಳ್ತಾರೆ? ವಾಷಿಂಗ್ ಪೌಡರ್ ನಿರ್ಮ ನಿಮ್ಮ ಅಜ್ಜಿ ಮಾಡಿದ ಕರ್ಮ ಅಂತ ಅವ್ರು ಹೇಳೋದು. ಆದರೆ ಅವ್ರು ಹೇಳೋದು ಹಂಗೆ, ನಿಮ್ಮ ಅಜ್ಜಿ ಮಾಡಿದ ಕರ್ಮ ಅಂತ. ಆದರೆ ಬೈಬಲ್ ಏನು ಹೇಳುತ್ತೆ? ಎಲ್ಲ ಅಪರಾಧಗಳನ್ನು, ಎಲ್ಲ ಅಂದರೆ ನಾಟ್ ಇವನ್ ಒನ್, ಒಂದೂ ಇಲ್ವಂತೆ. ಯಾವಾಗ ನಾವು ದೇವರ ಹತ್ರ ಬಂದ್ಬಿಟ್ವೋ ಎಲ್ಲನೂ ಮುಗಿದೋಯ್ತು. ನೋಡಿ, ಬ್ಲೆಸ್ಸಿಂಗಲ್ಲೇ ಒಂದು ದೊಡ್ಡ ಬ್ಲೆಸ್ಸಿಂಗ್ ಇದೆ ರೀ. ಯಾವುದು ಗೊತ್ತಾ? ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವನು. ಬೈಬಲ್ ಏನು ಹೇಳುತ್ತೆ? ಎಲ್ಲ ಅಪರಾಧಗಳನ್ನು ಕ್ಷಮಿಸುವನು. ಲೋಕ ಏನು ಹೇಳುತ್ತೆ? ಉಪ್ಪು ತಿಂದರೆ ಅದು ಅವ್ರಿಗೆ. ಉಪ್ಪು ತಿಂದರೆ ಎಲ್ಲರೂ ಹೇಳ್ತಾರೆ, ಉಪ್ಪು ತಿಂದರೆ ನೀರು ಕುಡಿಬೇಕು. ನಾನು ಉಪ್ಪು ತಿನ್ನಲ್ಲ, ನೀರು ಕುಡಿಯಲ್ಲ, ಯಾಕಂದರೆ ಎಲ್ಲನೂ ದೇವ್ರು ನೋಡ್ಕೊಂಬಿಟ್ರು, ಎಲ್ಲ ಅಪರಾಧ. ಸೊ ಬ್ಲೆಸ್ಸಿಂಗಲ್ಲೇ ಒಂದು ದೊಡ್ಡ ಬ್ಲೆಸ್ಸಿಂಗ್ ಇನ್ ಕ್ರಿಶ್ಚಿಯಾನಿಟಿ ಏನು ಗೊತ್ತಾ? ಲೋಕ ಹೇಳುತ್ತೆ ನೀನು ಮಾಡಿದ ತಪ್ಪು ನೀನೇ ಅನುಭವಿಸ್ಬೇಕು ಅಂತ. ಆದರೆ ಕ್ರಿಶ್ಚಿಯಾನಿಟಿ ಏನು ಹೇಳುತ್ತೆ ಗೊತ್ತಾ? ನೀನು ಮಾಡಿದ ತಪ್ಪನ್ನ ಆತನ ಅನುಭವಿಸ್ಬಿಟ್ರು. ಅದೇ ರೀ ಗುಡ್ ನ್ಯೂಸು. ದಟ್ ಈಸ್ ಕಾಲ್ಡ್ ಗಾಸ್ಪಲ್. From today, you are not a sinner, you are a winner. ಹೇಳಿ 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 ಹೇಳಿ. You are not a sinner, you are a winner. ಬೈಬಲ್ ಏನು ಹೇಳುತ್ತೆ ಗೊತ್ತಾ? ರೋಮನ್ 6:23, ರೋಮಪುರದವ್ರು ಬರೆದ ಪುಸ್ತಕ 6:23. ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ. ಎಷ್ಟು ಜನಕ್ಕೆ ಸಂಬಳ ಬೇಕು? ಪಾಸ್ಟರ್, ನನಗೆ ಎಲ್ಲೂ ಸಂಬಳನೇ ಸಿಗ್ತಾ ಇಲ್ಲ. ನೋಡಿ, ಇಲ್ಲಿ ಸಿಗ್ತೈತೆ. ಎಷ್ಟು ದಿವಸ ಆಯ್ತು ಫಸ್ಟ್ ಸಂಬಳ ಬಂದು? ಯಾರಿಗೆ ಬೇಕು ಈ ಸಂಬಳ? ದೇವ್ರು ಹಾಕಿ ಹೇಳುತ್ತೆ, ಪಾಪದ ಸಂಬಳ ಮರಣ. ಸಂಬಳ ಬೇಕಾ? ಪಾಪದ ಸಂಬಳ ನೀನು ಮಾಡಿದ್ದಕ್ಕೆ ಸಾಯ್ಬೇಕಾಗಿತ್ತು. ಆದರೆ ಇವತ್ತು ನೀನು ಬದುಕಿದ್ಯಾ ಅಂದರೆ ಅದು ನಿಮ್ಮಪ್ಪ ಮಾಡಿದ ಪುಣ್ಯ, ನಿಮ್ಮಪ್ಪ ಮಾಡಿದ ಪುಣ್ಯ. ಓ ಮೈ ಗಾಡ್. ಸೊ ಲೋಕ ಹೇಳುತ್ತೆ ಉಪ್ಪು ತಿಂದರೆ ನೀರು ಕುಡಿಬೇಕು. ಬೈಬಲ್ ಹೇಳುತ್ತೆ ನಿನ್ನ ಎಲ್ಲ ಅಪರಾಧಗಳನ್ನು ದೇವರು ಕ್ಷಮಿಸಿರುವ. ಇವಾಗ ಎಲ್ಲರೂ ಯೋಚನೆ ಮಾಡೋದು, ಮತ್ತು ಎಲ್ಲಿ ಪಾಸ್ಟರ್ ಸಿಕ್ಕೇ ಇಲ್ಲ, ಅದಕ್ಕೆ ತಾನೇ ಇವಾಗ ತೋಡ್ತಾ ಇದ್ದೀವಿ. ಇವಾಗ ಏನು ಮಾಡ್ತಾಯಿದ್ದೀವಿ? ಇಲ್ಲಿ ಕುಂತ್ಕೊಂಡು ತೋಡ್ತಾ ಇದ್ದೀವಿ. ನಾನು ಹೇಳಲ್ಲ, ಒಂದು ನಾವು ತೋಡಿದ್ದಕ್ಕೆ ನೀರು ಸಿಗ್ತಾ, ನೀರು ಇರೋದಕ್ಕೆ ತೋಡ್ತಾ ಇದ್ದೀವ. ಸೊ ಬ್ಲೆಸ್ಸಿಂಗ್ ಇರೋದಕ್ಕೆ ಸಂಡೇ ಬಂದು ತೋಡ್ತಾ ಇದ್ದೀವಿ. ಓ ಮೈ ಗಾಡ್. ಸೊ ಇವಾಗ ನಾನು ಮಾತಾಡ್ತಾ ಇರೋದ್ರಿಂದ ಆಶೀರ್ವಾದ ಅಲ್ಲ, ಆಶೀರ್ವಾದ ಇರೋದನ್ನು ಮಾತಾಡ್ತಾ ಇದ್ದೀನಿ. ಬೋರ್ ಹಾಕಿದ್ಕೆ ನೀರು ಬಂತ, ನೀರು ಇರೋದಕ್ಕೆ ಬೋರ್ ಹಾಕಿದ್ರ?
ಸೊ ಪ್ರೀಚ್ ಮಾಡ್ತಾ ಇರೋದು ಆಶೀರ್ವಾದ ಬರೋಕ್ಕ ಇಲ್ಲ ಆಶೀರ್ವಾದ ಇದೆ ಅನ್ನೋದಕ್ಕೆ ಮಾತಾಡ್ತಾ ಇದ್ದೀನ. ಆಲ್ರೆಡಿ ಇಟ್ಸ್ ದೇರ್. ಇವಾಗ ಬೋರ್ ಹಾಕ್ಬೇಕು ಅಷ್ಟೇ. ಇವತ್ತು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ನಮ್ಮ ಚರ್ಚಲ್ಲಿ ಬೋರ್ ಆಗ್ತಾಯಿದ್ದೀವಿ. ಯಾವಾಗ ಸಡನ್ ನೀರು ಆಚೆ ಬರುತ್ತೆ ಗೊತ್ತಿಲ್ಲ. ಹೋಗಲಿ, ಇನ್ನೂ ಸ್ವಲ್ಪ ಆಳಕ್ಕೆ ಹೋಗಲಿ, ಇನ್ನೂ ಸ್ವಲ್ಪ, ಇನ್ನೊಂದು 2 ಅಡಿ ಹೋಗಲಿ, ಇನ್ನೊಂದು 10 ಅಡಿ ಹೋಗಲಿ, ಇನ್ನೊಂದು 15 ಅಡಿ ಹೋಗಲಿ. ಸೊ ಬೈಬಲ್ ಓದಿದ್ರೆ ದೇವರು ಆಶೀರ್ವದಿಸ್ತಾರ ನೋಡಿ. ಅದಕ್ಕೆ ನಾವು ಬೈಬಲ್ ಓದೋದು ಏನು ಗೊತ್ತಾ, ದೇವರು ಆಶೀರ್ವದಿಸ್ತಾರೆ ಅಂತಲ್ಲ, ಆಶೀರ್ವಾದ ಇರೋದನ್ನು ತಿಳ್ಕೊಳ್ತಾ ಇದ್ದೀವಿ. ಅದಕ್ಕೆ ಬೈಬಲ್ ಹೇಳುತ್ತೆ, ಸ್ಯಾಮ್ಸ್ 1:2, ಕೀರ್ತನೆ 1:2, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನ. ಧರ್ಮಶಾಸ್ತ್ರದಲ್ಲಿ ಆನಂದ ಪಡ್ರಿ. ಧರ್ಮಶಾಸ್ತ್ರ ಕುಂತ್ಕೊಂಡು ಬೆಳಿಗ್ಗೆ ಓದಿ, ಮಧ್ಯಾಹ್ನ ಓದಿ, ರಾತ್ರಿ ಓದಿ ಅಂತ ಹೇಳಿದ್ರ ಏನು ಹೇಳಿದ್ರು? ಆನಂದ ಪಡ್ಬೇಕಂತೆ. ಧರ್ಮಶಾಸ್ತ್ರದಲ್ಲಿ ಏನು ಮಾಡ್ಬೇಕಂತೆ? ಬೈಬಲ್ ಏನು ಹೇಳುತ್ತೆ? ಆನಂದ ಪಡು. ಬೈಬಲ್ ಇಟ್ಕೊಂಡು ನೀನು ಆನಂದ ಪಡಬೇಕು. ಓದು ಅಂತ ಹೇಳಿಲ್ಲ. ಓದೋದು ಎರಡನೇದು. ಫಸ್ಟ್ ಆನಂದ ಪಡ್ಬೇಕು. ಎಲ್ಲರೂ ಹೇಳಿ ಪಾಸ್ಟರ್, ಒಂದು 5 ಅಧ್ಯಾಯ ಓದಿದ್ರೆ ದೇವ್ರ ಆಶೀರ್ವದಿಸ್ತಾರ? ಯಾವ ವಾಕ್ಯದಲ್ಲಿ ಬರ್ತೈತೆ? ಪಾಸ್ಟರ್, ಇವತ್ತು 10 ಅಧ್ಯಾಯ ಓದಿದ್ದೀನಿ. ನೋಡಿ, ಓದೋದು ಆಶೀರ್ವದಿಸೋದಕ್ಕಲ್ಲ, ನಂದು ಆಶೀರ್ವಾದ ಏನು ಅಂತ ತಿಳ್ಕೊಳಕ್ಕೆ ಓದ್ತಾ ಇರೋದು. ಪಾಸ್ಟರ್, 1 ಅಧ್ಯಾಯ ಮುಗಿಸ್ದೆ, 2 ಅಧ್ಯಾಯ ಮುಗಿಸ್ದೆ, 3 ಅಧ್ಯಾಯ ಮುಗಿಸ್ದೆ, ದೇವ್ರು ಇವತ್ತು ಆಶೀರ್ವದಿಸ್ತಾರ? ಹಂಗೆ ಓದಬೇಡ. ಇದರಲ್ಲೂ ನನ್ನ ಬಗ್ಗೆನೇ. ಕಬ್ಬಿಣ ಥರ ಬಲ ಇರುತ್ತಾ ನನಗೆ? ಓಹೋ, ಹದ್ದಿನ ಥರ ಬಲ ಇರುತ್ತಾ? ಜಿಂಕೆ ಥರ ಓಡ್ತೀನಾ? ಏನಪ್ಪ ಇದು? ಆ ಥರ ಆನಂದ ಪಡಬೇಕು ಬೈಬಲ್ ಓದೋದನ್ನು. ಸೊ ಬೈಬಲ್ ಓದಿದ್ರೆ ದೇವ್ರು ಆಶೀರ್ವದಿಸ್ತಾರಲ್ಲ, ಆಶೀರ್ವದಿಸಿದ್ದನ್ನು ಓದಬೇಕು. ಸರಿ, ಓಕೆ. ಇವತ್ತು ನಾನು ಮಾತಾಡಿದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು? ನೋಡಿ, ಏನಾದರೂ ಒಂದು ಆನ್ಸರ್ ನಮ್ಗೆ ಗೊತ್ತಿಲ್ಲ ಅಂದರೆ ಹಿಂಗೆ ಹೇಳ್ಬಿಟ್ರೆ ತಪ್ಪಿಸ್ಕೊಂಡ್ಬಿಡ್ತೀವಿ. ಎಲ್ಲ ಇಷ್ಟ ಆಯ್ತು ಫಸ್ಟ್. ಅಲ್ಲ, ಯಾವ್ದು ನಿನ್ನೆ ಮುಟ್ಟಿತು? ದೇವರು ನನ್ನ ಅಕ್ರಮಗಳನ್ನೆಲ್ಲ ಪಾಪಗಳನ್ನೆಲ್ಲ ಕ್ಷಮಿಸಿದ್ರು, ಅದು ಇಷ್ಟ ಆಯಿತು. ಆರೋನ್ ಕೋಲು ಪ್ರಸನ್ನತೆಯಲ್ಲಿ ಚಿಗುರ್ತು, ಅದು ಇಷ್ಟ ಆಯಿತು. ನಿಮಗೆ? ಪವಿತ್ರಾತ್ಮನಲ್ಲಿ ಬಲವಾಗಿರ್ತೀವಿ. ನೆಕ್ಸ್ಟ್, ಪ್ರೆಸೆನ್ಸ್ ಇದ್ದರೆ ಶರೀರದಲ್ಲಿ ಏನಾಗಲ್ಲ. ಬೈಬಲ್ ಇಟ್ಕೊಂಡು ಆನಂದವಾಗಿರು. ಓದ್ತೀಯೋ ಬಿಡ್ತೀಯೋ, ಕರೆಕ್ಟ್ ಅಲ್ವಾ? ಫಸ್ಟ್ ನಾನು ಇವಾಗ ಅದನ್ನೇ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದೋಗಕ್ಕೆ ಟೈಮ್ ಇಲ್ಲ, ಕೆಲ್ಸಕ್ಕೆ ಓದೋಕ್ಕೆ ಟೈಮ್ ಇಲ್ಲ, ಇವಾಗ ಇಟ್ಕೊಂಡು ಆನಂದವಾಗಿದ್ದೀನಿ. ಸರಿ ಮಾಡಪ್ಪ ನೀನು. ನೆಕ್ಸ್ಟ್ ನೋಡಿ, ಯಾರ್ಯಾರಿಗೆ ಏನೇನು ಸಮಾಧಾನ ಟಚ್ ಆಗುತ್ತೆ. ನೆಕ್ಸ್ಟ್, ವಿನ್ನರ್. ಯು ಆರ್ ನಾಟ್ ಎ ಸಿನ್ನರ್, ಯು ಆರ್ ಎ ವಿನ್ನರ್. ಬೇರೆ ಡ್ಯೂಟನಮಿ 33:25 ನಾನೇ ಹೇಳಿದ್ದು. ಇದೇ ಹೇಳೋದು, ಗುರಿಗೆ ತಿರುಮಂತ್ರ ಅಂತ ನೋಡ. ಅವ್ನು ನನಗೆ ವಾಕ್ಯ ಹೇಳ್ಕೊಡ್ದೆ. ನಾನು ನಿನಗೇನು ಇಷ್ಟ ಆಯಿತು ಅಂತ ತಾನೇ ಕೇಳಿದ್ದೆ. ಅದೇ ಹೇಳು. ಕಬ್ಬಣ ಹತ್ರ ಅಂತಾರ. ನೆಕ್ಸ್ಟ್, ಬೇರೆ ನಿಮಗೇನು ಇಷ್ಟ ಆಯಿತು? ಗಾಸ್ಪಲ್ ಅಂದರೆ ಅಬಂಡೆಂಟ್ ಬ್ಲೆಸ್ಸಿಂಗ್. ನೋಡಿ, ಒಬ್ಬೊಬ್ಬರಿಗೆ ಅಂದರೆ ನಾನು ಈ ಥರ ಆನ್ಸರ್ಗಳು ಬಂದಾಗ ನನಗೆ ಏನಾಗುತ್ತೆ ಅಂದರೆ, ಎಲ್ಲ ಮೆಸೇಜು ಎಲ್ಲರಿಗೂ ಮುಟ್ಟಿದೆ ಅಂತ ನನಗೆ ಸಂತೋಷ ಆಗುತ್ತೆ. ಅದಕ್ಕೇ ಕೇಳೋದು. ನನಗೆಲ್ಲ ಇಷ್ಟ ಆಯ್ತು ಫಸ್ಟ್ ಅಂದರೆ ಆಶೀರ್ವಾದ ಬರೋದಕ್ಕಾಗಿ ಓದಬಾರ್ದು, ಬೈಬಲಲ್ಲಿ ಆಶೀರ್ವಾದ ಇರೋದನ್ನು ಓದಬೇಕು. ಓಕೆ, ವೆರಿ ಗುಡ್. ಕೆಟ್ಟ ಮಾತು ಮಾತಾಡೋದ್ರಿಂದ ದೂರ ಇರಬೇಕು. ಕೆಟ್ಟ ಮಾತು ಅಂದರೆ ಏನು? ಯಾರು ಪಾವರ್ಟಿ ಮಾತಾಡ್ತಾರೋ, ಯಾರು ದರಿದ್ರ ಮಾತಾಡ್ತಾರೋ ಅದೇ ಕೆಟ್ಟ ಮಾತು. ಗಾಡ್ ಈಸ್ ಗುಡ್ ಆಲ್ ದ ಟೈಮ್, ಈ ಈಸ್ ಆಲ್ವೇಸ್ ಗುಡ್. ಓಕೆ, ನಿಮಗೆ ಇಷ್ಟೆಲ್ಲ ಇಷ್ಟ ಆಯಿತು ಅಂತ ಕೇಳಿ ನನಗೆ ತುಂಬ ಇಷ್ಟ ಆಯಿತು. ಆರ್ ಯು ಬ್ಲೆಸ್ಡ್? ಸೊ ಈ ವಾಕ್ಯನ ಕೇಳೋರು, ಗಾಸ್ಪಲ್ ಮೀನ್ಸ್ ಅಬಂಡೆಂಟ್ ಬ್ಲೆಸ್ಸಿಂಗ್. ಈ ಗಾಸ್ಪಲ್ ನಿನ್ನ ಲೈಫಲ್ಲಿ ಆಶೀರ್ವಾದ ತರುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಗಾಡ್ ಬ್ಲೆಸ್ ಯು. ರೈಟ್, ದೇವ್ರಿಗಾಗಿ ಕೊಡಬೇಕು, ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಆನ್ಲೈನಲ್ಲಿ ಕೊಡ್ಬೋದು. ದೇವ್ರು ನಿಮ್ಮನ್ನು ಆಶ್ವಸ್ಲಿ. ಪಾಸ್ಟರ್, ನಾನು ಆನ್ಲೈನ್ ಕೊಡಲ? ನೀನು ಆನ್ಲೈನಲ್ಲಿ ನೋಡ್ತಾ ಇರೋದ್ರಿಂದ ಆನ್ಲೈನಲ್ಲಿ ಕೊಡಬೇಕು. ಲೈವಲ್ಲಿ ನೋಡ್ತಾ ಇರೋರು ಲೈವಲ್ಲಿ ಕೊಡ್ತಾರೆ. ಸೊ ಆನ್ಲೈನಲ್ಲಿ ನಾನು ಆಶ್ವಸಲ್ಪಟ್ಟೆ ಅಂದರೆ ಆನ್ಲೈನಿಂದನೇ ಕಳಿಸಿ. ದೇವ್ರು ನಿಮ್ಮನ್ನು ಆಶ್ವಸ್ಲಿ. ಓಕೆ, ರೈಟ್.